ಇನ್ಸಿಡೆಂಟ್ ನಡೆಯುತ್ತೆ. ಬಂದ ಕೂಡಲೇ ಬ್ಯಾಟಿಂಗ್ ಮಾಡ್ತಿದ್ದ. ಗಾಳಿ ಬರುತ್ತದಲ್ಲ. ನಮ್ಮಪ್ಪ ಬಂದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ನನ್ನ ವ್ಲಾಗ್ ಕೂಡ ತುಂಬ ಲಾಂಗ್ ಗ್ಯಾಪ್ ಬಿಟ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನೊಂದು ವ್ಲಾಗಲ್ಲಿ ಮಡಿಕೇರಿ ವ್ಲಾಗ್ ಆಗಿರುತ್ತೆ. ಸೊ ಇವಾಗ ಬ್ಯಾಂಗ್ಳೂರ್ ಟ್ರಾಫಿಕಿಂದ ಎಸ್ಕೇಪ್ ಆಗೋಕ್ಕೆ ನಾವು ಬೆಳಗ್ಗೆನೇ 4:15ಗೆ ಹೊರಟ್ಬಿಟ್ಟಿದ್ದೀವಿ. ಕೈಲ್ಪೋತ ಸೆಲೆಬ್ರೇಷನಿಗೆ ಮಡಿಕೇರಿ ಹೋಗ್ತಿರೋದು ಮಾಮನ ಮನೆಗೆ. ಸೊ ಬೇಸಿಕ್ಲಿ 2 days ಇದೆ. ಹಬ್ಬ ಬಂದು 1 ದಿನ ಇರೋದು, ಬಟ್ 2 ದಿನ ಸೆಲೆಬ್ರೇಷನ್. ಆ್ಯಂಡ್ 2 ದಿವಸ ಎಲ್ಲೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದೇ ವ್ಲಾಗಲ್ಲಿರೋದು. ಆ್ಯಂಡ್ ಸೊ ನೋಡಬೇಕು, ಕೆಲವೊಂದು ಪ್ಲ್ಯಾನ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಈಗಲೇ ಹೇಳಿಬಿಡಲ್ಲ, ಆಮೇಲೆ ನಾನು ಅಲ್ಗೋಗೋದು ಇಲ್ಗೋಗೋದು ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಲಾಸ್ಟಿಗೆ ಎಲ್ಲರ ಥರ ಟಸ್ ಆಗಿಬಿಟ್ಟಿರುತ್ತೆ ಪ್ಲ್ಯಾನ್. ಸೊ ಗೋ ವಿತ್ ದ ಫ್ಲೋ. ಎಲ್ಲದವನು ಹಿಂದೆ ಹೋದಾ? ಏ ಬೇಡ, ತಿಂಡಿ ಎಲ್ಲರೂ ಆಗ್ತದೆ. ಅಲ್ಲಿ ಮುಂದೆ ಬರ್ತೀಯಾ? ಓ ನೋಡಿ ಗಾಯ್ಸ್, ಪಾರ್ಕ್ಸ್ ಹಿಂದೆ ಕೂತ್ರೆ ಸಿದ್ದಾಪುರನ ಅಲ್ಲ ನಂಜನಗೂಡು ಹಾಕು, ಸಿದ್ದಾಪುರ ಮೈಸೂರು ಹಾಕು. ಪಟ ಚಡ್ಡಿ ಹಾಕೊಂಡು ಬಂದಾಗ್ಲೇ ನಾನು ಅಂದ್ಕೊಂಡೆ ನೀನು ಇವಾಗ ಮಲ್ಗೋ ಸ್ಕೆಚ್ಚಲ್ಲೇ ಇದೆಯಾ ಅಂತ. ಟ್ರಾವೆಲ್ ಮಾಡೋಕೆ ಯಾವ ಚೆಕ್ ಹಾಕೊಂಡ್ರೆ ಇದೊಂದು ಭಾರಿ ಕಷ್ಟ. ಹಿಂದೆ ಕುತ್ಕೊಂಡ್ರೆ ಅದೊಂದು ಪಾರ್ಕ್ಸ ನಿಜ ಮಾಡ್ಕೊಂಡು ನಾನು ಹಿಂಗೇನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ. ಗಾಡಿ ಓಡಿಸೋರು ಸ್ವಲ್ಪ ಗಾಡಿ ನೀಟಾಗಿ ಓಡಿಸ್ಕೊಂಡು. ಗೋ ಪ್ಯಾಸೇಜ್ ಕೂತವರು ಮಲ್ಗಂಗಿಲ್ಲ. ಏನು ಡ್ರೈವರ್ ತಲೆ ಕುಕ್ಕಷ್ಟು. ಹೌದು, ಹಂಗೇನಿದೆ ಎಳಿತಾ ಉಂಟು. ನಾನು ಬರೀ 4 hours ಮಲಗಿದ್ದು. ನನಗೆ ನಿದ್ದೆ ಹೇಳ್ತೀನಿ, ನಿದ್ರೆ ಬರ್ತುಂಟು. 2 ಸತಿ ಕಾಲ್ ಮಾಡಿದೆ ನೋಡು, ಮುಖ ನೋಡೋಣ. ಯಜಮಾನ್ತೀರೆ AC ಸ್ವಲ್ಪ ಕಮ್ಮಿ ಇಡಿ. ಎಸಿನ ಆಫ್ ಮಾಡಿದ್ನಲ್ಲ. AC ಆಫ್ ಮಾಡಂಗಿಲ್ಲ, AC ಕಮ್ಮಿ ಇಡಿ ಕೇಳಿದ್ರು. ಎಂತ ಹಿಂಗೆ ಇದೆಂತ ಇದು? ಅದೇನು ಹಂಗಂದ್ರೆ ಏನು ಹೇಳು? ನಂಗೆ ಗೊತ್ತಿಲ್ಲ, ನಂಗೆ ಹಾಕಿತ್ತಾರ ನನಗೂ ಕೂತ್ಕೊಳ್ಳೋದು ಅಷ್ಟು ಮಾತ್ರ ಗೊತ್ತು. ಯಜಮಾನಿಗೆ ಬರೀ ಕೂತ್ಕೊಂಡಿರೋದು ಮಾತ್ರ ಗೊತ್ತು, ನನಗೆಲ್ಲ ನೋಡಿಲ್ಲ ಗೊತ್ತಿಲ್ಲ. ಫ್ರೆಂಡ್ಸ್, ನಾವು ಮೈಸೂರು ರೀಚ್ ಆದ್ವಿ ನೋಡಿ. ಕಾರಲ್ಲಿ ಹೋಗಿದ್ದು. ನಾನು ಹೇಳಿದ್ದಲ್ಲ ನನ್ನ ಪ್ಲಾನ್ ವರ್ಕೌಟ್ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಹೋಗುವಾಗ ಆನ್ ದ ವೇ, ಮೈಸೂರಿಂದ ಮಡಿಕೇರಿಗೆ ಹೋಗೋ ಆನ್ ದ ವೇಲಿ ಸನ್ಫ್ಲವರ್ ಇದು ಫೀಲ್ಡ್ ಸಿಗ್ತದೆ ಅಂದ್ಕೊಂಡು ಹೋದ್ರೆ ಅದು ನೋಡಿದ್ರೆ ಆ ಕಡೆ ಹೋಗ್ಬೇಕಾ ಅಂತ, ಮೈಸೂರು ಊಟಿ ಹೈವೇಲಿ ಸಿಗೋಣ ಅಂತ. ನೋಡೋಣ, ನನಗೆ ಲಕ್ಕಿದ್ರೆ ಎಲ್ಲಾದ್ರೂ ಯಾರಾದ್ರೂ ಹಾಕಿರ್ತಾರೆ, ನೋಡೋಣ ಸಿಗ್ತದ ಅಂತ. ನನಗೆ ಬೇಜಾರಂತ. ಚಾನ್ಸೇ ಇಲ್ಲ, ನಾವಿರುವಾಗ ಅದೆಲ್ಲ ನಡೆಯೋದೇ ಇಲ್ಲ. ಏನೋ ಒಂದು ಹೆಸರುಂಟು, ಮೈಸೂರು ಹೈವೇಲಿ ಚೆಂಡು ಹೂವಿದು ಫಾರ್ಮ್. ಫೋರ್ 4:30ಗೆ ಕಾರ್ ಹತ್ತು ಕೂತವರು 8:30ಗೆ ಒಂದು ಕಡೆ ಸ್ಟಾಪ್ ಕೊಟ್ಟು ಟೌನ್ ದಾಟಿ ಹಳ್ಳಿ ದಾಟಿ ಕಾಡು ಕಡೆ ಹೋಗ್ತಿದೆ. ಕಾಡು ಕಡೆ ಹೋಗ್ತಿದೆ. ಗೈಸ್, ಕ್ವಿಕ್ ಔಟ್ಫಿಟ್ ಚೆಕ್ ನಂದು. ಮೀಸೋದಲ್ಲಿ 250 ರೂಪಾಯಿ. 250 ರೂಪಾಯಿ ನಿಜ, 250 ರೂಪಾಯಿ ಮಾರೋದಕ್ಕೆ. ದಿಸ್ ಇಸ್ ಫ್ರಮ್ ಔಟ್ಫಿಟ್. ಇಲ್ಲಿ ಬಂದರು ಇದು ನೋಡು. ಈ ಡ್ರೆಸ್ ಮಿಂತ್ರಾಯಿಂದ 250 rupees. 250 rupees ಅಲ್ಲ, ಇದಕ್ಕೆ 1200. ಮೈ ಗಾಡ್. ನಾವು ಹೇಳ್ತೀವಿ ಸಿಟಿಲಿ ಕೇರಳ ಇದ್ರೆ ಕೇರಳ ವೇಸ್ಟ್ ಆಗಿ ಹಾಳು ಮಾಡ್ತಾರೆ, ಬಟ್ ಹಳ್ಳಿಲೂ ಕೂಡ ನೋಡಿ ಕಚಡನೇ ಹಾಕಿರೋದು, ಕಚಡ ಆಗ್ತದೆ ಮಕ್ಕಳ. ಆಕ್ಚುಲಿ ನಾನು ಅಂದ್ಕೊಂಡೆ ಮೈಸೂರು ಬರೋದಲ್ವಾ, ಆನ್ ದ ವೇ ಅಲ್ಲಿ ಸನ್ಫ್ಲವರ್ ಇದು ಫಾರ್ಮ್ ಆದರೂ ಕಾಣಿಸುತ್ತೆ ನೋಡಲಿಕ್ಕೆ ಅಂತ. ಸನ್ಫ್ಲವರ್ ಫಾರ್ಮ್ ಇಲ್ಲ ಅಂತಂದು ಇಲ್ಲ, ಅದು ಆ್ಯಕ್ಚುಲಿ ಊಟಿ ಸೈಡ್, ಊಟಿ ರೋಡ್ ಇದೆಯಲ್ಲ ಆ ಕಡೆ ಹೋದಾಗ ಸಿಗೋದು. ನಾವು ಈ ಕಡೆ ಮಡಿಕೇರಿ ಕಡೆ ಬರ್ತಾರೋದ್ರಿಂದ ಸಿಗಲಿಲ್ಲ. ಫೀಲ್ ಆಯಿತು ನನಗೆ. ನಿಂದು ಔಟ್ಫಿಟ್ ಚೆಕ್. ಸರ್
ಪ್ಲೀಸ್ ನಿಮ್ಮ ಔಟ್ಫಿಟ್ ಕಾಸ್ಟ್ನ ಹೇಳ್ತೀರಾ? 100. ಶರ್ಟ್ 100, ಪ್ಯಾಂಟ್ 150, ಶೂ 100, ಶೂ 100, ವಾಚ್ 200. ಎಲ್ಲಿದು ತಗೊಂಡ್ರಿ ಸರ್ ಇಷ್ಟು ಕಮ್ಮಿಗೆ 100 ರುಪೀಸಿಗೆ ಇಷ್ಟು ಶೂ ಶರ್ಟ್ ಎಲ್ಲ? ಕಮೆಂಟ್ ಮಾಡಿ ಲಿಂಕ್ ಅಂತ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ DM ಮಾಡಿ. ಅಷ್ಟನ್ನ ಬ್ರೇಕ್ ಡೌನ್ ಮಾಡಿ ನಿಮ್ಮ ಔಟ್ಫಿಟ್. ಇದು ಗೊತ್ತಿಲ್ಲ. ಇದು ಕ್ರಾಕ್ಸಾ? ಇದು ಮೆಜೆಸ್ಟಿಕಲ್ಲಿ ಸಿಗ್ತದಲ್ಲ 100 ರೂಪಾಯಿ. 50 ರೂಪಾಯಿ. ಅದನ್ನ ಈಗ ಕಾಡೊಳಗೆ ಹೋಗ್ಬೇಕು, ಇನ್ನು ಫುಲ್ ಕಾಡೆ. ಹೋಗೋಣ ಫ್ರೆಂಡ್ಸ್, ಬನ್ನಿ. ಫಾರೆಸ್ಟ್. ಇದೊಂದು ದೀಪಾವಳಿ. ಓ ಮೈ ಗಾಡ್, ಇವ್ರದ್ದು ಅಲಾರಾಮ್ ಎಲ್ಲಿವರೆಗೂ ಉಂಟು? ಇಲ್ಲ ಇಲ್ಲ, ನೀನು ತುಂಬಾ ಬೇಗ ಎದ್ದಿದ್ದೆ. ಸೂರ್ಯ ಉದಯಿಸ ಮುಂಚೆನೇ ಎದ್ದಿದ್ದೀನಿ. ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಇದಲ್ಲ, ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್. ಇಲ್ಲಿಂದ ಆಕ್ಚುಲ್ ಆಗಿ ಎಕ್ಸಾಕ್ಟ್ ಫಾರೆಸ್ಟ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಇಳಿಲಿಕ್ಕಿಲ್ಲ. ಎಲ್ಲಿ ಬರೆದಿದ್ದಾರೆ? ಬರ್ದಿರಲ್ಲ, ನಮ್ಮ ಜಾಗ್ರತೆ. ನೀನು ಎಲ್ಲಿ ನೋಡ? ಬೇಡ, ಜಿಂಕೆ ಎಲ್ಲ ಕಾಣ್ತೀವಿ. ಹುಲಿ ಅಲ್ಲ, ಜಿಂಕೆ ಕರ್ವಿ. ಏನಂದೆ ನೀನು? ಹಿಂಗೆ ಇಳಿ ಅಂತ, ನೀನು ಹುಲಿ ಅಲ್ಲ ಅಂತ. ಯಾ ಮುಂದೆ ಮುಂದೆ ಹೋಗ್ತಾ ಮಳೆನೇ ವೆಲ್ಕಮ್ ಮಾಡ್ತಾ ಉಂಟು ನಮ್ಮ ಮನೆ ಇವಾಗ. ಬಿಸಿಲಿತ್ತು, ಮಳೆ. ಅಷ್ಟು ಜೋರು ಬಂತು, ಈಗ ಸ್ಟಾಪ್ ಆಯ್ತಾ ಮಳೆ? ಅಬೇ ವೆಲ್ಕಮ್ ಟು ಮಡಿಕೇರಿ. ಓ, ಅಲ್ಲಿ ಮಾತ್ರ ಮಳೆ ಇದ್ದಿದ್ದು, ಇಲ್ಲಿ ಇಲ್ಲ ಮಳೆ. ರೀಚ್ ಆದ್ವಲ್ಲ ಸಿದ್ದಾಪುರ. ಎಂಟರ್ಡ್. ಇಲ್ಲಿ ಹೋಗಿ ಡೈರೆಕ್ಟ್ ಶಾಪಿಗೆ ಹೋಗುವ. ಫಸ್ಟ್ ನಾವು ನಮ್ಮ ಮಾವನ ಮನೆಗೆ ಹೋಗ್ತಿಲ್ಲ, ಮಾವನ ಶಾಪಿಗೆ ಬರ್ತಾ ಇದ್ವಿ. ಬ್ಯಾಂಗ್ಳೂರಿಂದ 4:45ಗೆ ಹೊರಟವರು ಕರೆಕ್ಟಾಗಿ ಇಲ್ಲಿ ರೀಚ್ 8:45 ಆದ್ವಿ. ಈಗ ಬ್ರೇಕ್ಫಾಸ್ಟ್ ಟೈಮ್ ಆಲ್ರೆಡಿ 10 ಆಯಿತು, ಮಾತಾಡೋದ್ರಲ್ಲೇ ಆಯಿತು ನಮ್ಮ ಬ್ರೇಕ್ಫಾಸ್ಟ್. ರೊಟ್ಟಿ, ಚಿಕನ್ ಕರಿ. ಹೌದು, ವಿಕೆ ಗೊತ್ತ, ನೀವು ಪೋಸ್ಟ್ ಕೊಟ್ರೆ ಕೊಡ್ಕೊಳ್ಳಿ, ನಾನು ತಿಂತೀನಿ ಅಂತ ತಿಂತೀನಿ. ಅಲ್ಲ, ಎಂಟಿಂದ ಬಿಟ್ಟು ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದೀರಲ್ಲ ಸರ್ ನೀವು. ಕ್ಯಾಬ್ರೇನೇ ಇಲ್ಲ ನನಗೆ. ಈ ಭಾಷೆ ಅವನೊಬ್ಬನಿಗೆ ತಿನ್ನೋದಿದ್ರು ನಡೀತದೆ, ಅವಾಗಲಿಂದ ಹಸಿವಾಗ್ತಿಲ್ಲ, ಹೊಟ್ಟೆ ತಿನ್ನೋದಿಲ್ಲ. ಹಾಡು ಹಾಕೊಂಡು ಕೂತವನೆ. ಬ್ರೇಕ್ಫಾಸ್ಟ್ ಮಾಡೋಣ. ಶ್ರೀಕಾಂತ್, ಅಪ್ಪ ಅಮ್ಮ ಬಂದ್ರೆ ಎದ್ದೇಳು. ಇವರು ಸುತ್ತಕ್ಕೆ ಹೋಗೋಣ, ಅಲ್ಗೋಗೋಣ, ಇಲ್ಲಿಗೋಗೋಣ ಅಂತ ಹೇಳ್ಕೊಂಡು ಚೆನ್ನಾಗಿ ಮಲಗಿ ಮಧ್ಯಾಹ್ನ ಮಧ್ಯಾಹ್ನ ಎದ್ದಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರಾ? ಇದನ್ನು ಸುತ್ತ ಹತ್ಕೊಂಡು ಹೋಗೋಣ. ಮನೆ ಸುತ್ತೋದಕ್ಕಾದ್ರೆ ಒಂದು ಅಡ್ವಾಂಟೇಜ್ ಇದು. ಏನು ಕಾಣಿಸಲಿಲ್ಲ, ಎಪ್ತೆಗೆ ಅವ್ನು ಯಾವ ಕೋದಿರೋ ಓ ಎಲ್ಲೇ ಓ ದೇವರು. ಶ್ರೀಕಾಂತ್, ಊಟ ಆಗಿ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಎಂತ? ಊಟ ಆಗಿ ತುಬ್ಬಾರೆಗೆ ಹೋಗುವ. ಈಗ ಲಾಸ್ಟಿಗೆ ನೀನೇ ಹೋಗ್ಬೇಕಾಗ್ತದೆ. ಇವನು ಎದ್ದೇಳೋ ಸೀನೆ ಕಾಣಿಸ್ತೀರಾ ನನಗೆ. ಒಳ್ಳೆ ಗಾಳಿ ಬರುತ್ತದಲ್ಲ, ಚಂದ. ಒಂದು ನಮ್ಮ ಟ್ರಿಪ್ ಮಳೆಗೆ ಎದ್ದಾಯಿತು. ಇವರ ನಂಬ್ಕೊಂಡಿದ್ರೆ ನಾವು ಯಾವ ಪ್ಲ್ಯಾನ್ ಮಾಡೋ ಹಾಗಿಲ್ಲ. ಫ್ಲಾಪ್. ಬಂದರು ನಮ್ಮಪ್ಪ ಬಂದರು. ಬನ್ನಿ, ಸ್ವಲ್ಪ ಲಗೇಜ್ ಇರ್ಸಕ್ಕೆ ಅಂತ ಬನ್ನಿ ಹೋಗೋಣ.
ಬಾಬಾ ಹೋಗೋಣ. ನಾನೇ ನಿಮ್ಮನ್ನು ನಿಮ್ಮ ಮನೆಗೆ ವೆಲ್ಕಮ್ ಮಾಡ್ತಾರೆ, ಬನ್ನಿ ಅತ್ತೆ. ಏ ಹೂವ ಏನವ್ವ ಅದು ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ದೀರಾ? ಆಗ್ತಿಲ್ಲ ಅದಿದ್ರು ಕೈಯಲ್ಲಿ ಮಾತ್ರ ಏನೋ ಹಿಡ್ಕೊಂಡು ಬಂದಂಗಿದೆ. ನಮ್ಮ ಅಪ್ಪ ಅಮ್ಮಂಗೆ ಇಬ್ಬರ ಕಾದು 2:15 ಬರ್ತೀನಿ ಅಂತೆಲ್ಲ ಹೇಳಿ ಬಂದರು 3 ಗಂಟೆಗೆ. ಮಮ್ಮಿ ಹಾಯ್. ಹಾಯ್ ಏನೇನೋ ಇಟ್ಕೊಂಡು ಬಂದಿದ್ದೀರಾ? ಏನೆಲ್ಲ ಎತ್ಕೊಂಡು ಹೋಗ್ಬೇಕೀಗ? ಕೊಡಿ. ಏನಿದು? ಓ ಮೈ ಗಾಡ್, ಭಾರ ಇದೆ. ನನ್ನ ಭಾರ ಇಲ್ಲ ಅಂತ ಇಸ್ಕೊಂಡಿದ್ದು. ರೆಡಿಯಾ? ನೈಸ್ ವೆಲ್ಕಮ್. ಬಂದ ಕೂಡಲೇ ಬ್ಯಾಟಿಂಗ್ ಮಾಡ್ತಿದಾರಲ್ಲ. ಊಟ ಬಂದಾಗ ಕೂತಿರೋ ಹಸಿ ಹೋಗ್ತುಂಟವ್ವ. ನಾವು ಇವರಿಗೋಸ್ಕರ ಕಾದ್ರೆ ಊಟ ಮಾಡ್ಲಿಕ್ಕೆ, ನಮ್ಮನ್ನು ಕೇರೆ ಮಾಡದೆ ಊಟ ಮಾಡ್ಲಿಕ್ಕೆ ಕೂತಿದ್ದಾರೆ ಡ್ಯಾಡಿ. ನೀ ಏನ್ ಅನ್ಕೊಂಡೆ? Why? I don't understand. ಮಟನ್, ಪೋರ್ಕು, ಚಿಕನ್, ಫಿಶ್ ಫ್ರೈ ಬೇರೆ ಆಗ್ತಾ ಉಂಟಲ್ಲಿ. ನೈಟ್ ಉಂಟು ಕಬಾಬ್. ಕಬಾಬ್ ಇದೆ, ಇನ್ನೊಂದು ಚಿಲ್ಲಿ ಚಿಕನ್, ಇಲ್ಲಿ ಚಿಲ್ಲಿ ಪೋರ್ಕ್ ಇದೆ. ಡೈಜೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ರೆಡಿ ನಿಮ್ಮ ಏಜಿಗೆ. ಏನಿಲ್ಲ, ಅದಕ್ಕೆ ಪರಿಮಳ ತಗೊಳ್ಳೋದು ಸುಮ್ಮನೆ ಆಗೋದು. ಡೈಜೆಸ್ಟ್ ಆಗಕ್ಕ. ಯಾವ ಡಾಕ್ಟರ್ ಕೊಟ್ಟದ? ಯಾವ ಡಾಕ್ಟರ್? ಹೌದು, ನನಗೆ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗಿದೆ ಅಂತ. ಶ್ರೀಕಾಂತ್ಗೆ ಡೈಜೆಷನ್ ಸಿಸ್ಟಮ್ ವೀಕ್ ಆಗಿದೆ ಅಂತೆ. ಹೌದೇನಾ? ಟಾನಿಕ್ ಕುಡಿದಾಗ್ತದಂತ. ಪಿಂಕಿದು ಗ್ಯಾಸ್ಟ್ರಿಕ್ ಟಾನಿಕ್ ತಂದಿದ್ದೀರಾ? ಪಿಂಕಿದು ಗ್ಯಾಸ್ಟ್ರಿಕ್ ಟಾನಿಕ್ ತಂದಿದ್ದೀರಾ? ಅದನ್ನು ಕೊಟ್ರಾಯ್ತು ಅವನಿಗೆ. ಇದು ಜಲಸಿಲ್ಲ. ನೀನು ಊಟ ಮಾಡ. ಒನ್ ಪ್ಲಾನ್ ವರ್ಕೌಟ್ ಆಗ್ತಾ ಉಂಟು. ಈಗ ನಾವು ದುಬಾರಿಗೆ ಹೊರಟ್ವಿ. ಇರ್ಲಿ, ಬೇಕಾಗ್ತದೆ ಅಂತ. ಇದು ಹಿಡ್ಕೊಳ್ಳೋದಷ್ಟೇ, ಕುಡಿಲಿಕ್ಕಿಲ್ಲ. ಮಡಿಕೇರಿ ಅಂದ್ರೆ ಹಿಡ್ಕೋಬೇಕಂತ ಹೇಳಿದಾರಲ್ಲ. ಅದು ಗೋವಾದಲ್ಲಿ, ಮಡಿಕೇರಿಯಲ್ಲ. ಸೊ ವಿ ಆರ್ ಗೋಯಿಂಗ್ ಟು ದುಬಾರಿ ಫಾಲ್ಸ್ ಅಲ್ಲ, ದುಬಾರಿ. ಏನಾದ್ರು ವರ್ಕೌಟ್ ಆಯ್ತಲ್ಲ. ಮನೆ ಲೇಡೀಸ್ ಎಲ್ಲ ಮನೆ ಕೆಲಸ ಮಾಡ್ತಾರೆ, ನಾವು ತಿರ್ಗಕ್ಕೆ ಹೋಗ್ತೀವಿ. ತಿರ್ಗಕ್ಕೆ ಒಂದಾದ್ರೂ ವರ್ಕೌಟ್ ಆಗಿ ಪ್ಲಾನ್. ಸೇಮ್ ಔಟ್ಫಿಟ್, ನೋ ಚೇಂಜ್ ಇನ್ ಔಟ್ಫಿಟ್. ಯಾಕೆ ಎಷ್ಟೊತ್ತಿದ್ದ ಡ್ರೆಸ್ ಚೇಂಜ್ ಮಾಡೋದು? ಯಾವ ದಿನಕ್ಕೆ ಒಂದು 4 ಡ್ರೆಸ್. ದುಬಾರೆಸಿಗೆ ಹೋಗೋದು ಅಂತ ಹೇಳಿ ಬಂದ್ರೆ ನಂಗೆ ಗೊತ್ತು, ನಂಗೆ ಯಾವಾಗಲೂ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಫ್ಲಾಪ್ ಸ್ಟೋರಿ. ಇವತ್ತಿಲ್ಲಲ್ಲ, ಆಫ್ ಡೇ ಅಂತಲ್ಲ. ನಾಳೆನಾ? ನಾನು ಇನ್ನು ಬಂದು ಹೋಗ್ಬೇಕಷ್ಟೆ. ಟ್ಯೂಸ್ಡೇ ಹಾಫ್ ಡೇ. ಇದು ನಮ್ಗೆ ಗೊತ್ತಿರ್ಲಿಲ್ಲ. ಬಂದದಾದ್ರೂ ಸುಮ್ಕೆ ಎಲ್ಲ 5:15 ಬಂದ್ವಿ. ಸಾರಿ 5:30 ಅಲ್ಲ, 5 o'clock ಬಂದ್ವಿ. ಯಾಕೆ ನನ್ಗೆ ಯಾವಾಗ್ಲೂ ಹೀಗೆ ಆಗೋದು? ಎಲ್ಲಾದ್ರಲ್ಲೂ ಫ್ಲಾಪ್. ಹೀಗೆಂತ ನಡ್ಕೊಂಡು ನೀರ್ ನಡ್ಕೊಂಡು ಹೋಗುದಾ? ನನಗೆ ಗೊತ್ತಿಲ್ಲ. ಅದನ್ನು ಬಂದಿದ್ದಾರೆ, ಅದೊಂದು ಸಮಾಧಾನ. ನಾವು ಮಾತ್ರ ಅಲ್ಲ ಅಲ್ಲನಾ, ಬೇರೆಯವ್ರು ಕೂಡ ಬಂದಿದ್ದಾರಲ್ಲ. ಟ್ಯೂಸ್ಡೇ ಯಾವಾಗ್ಲೂ ಆಫ್ ಅಂತೆ. ಹಾಫ್ ಡೇ ಅದನ್ನೇ ಹೇಳಿದ್ದು, ಹಾಫ್ ಡೇ. ನನ್ಗೆ ಯಾವಾಗ್ಲೂ ನೋಡ್ತೀನಿ, ಯಾವ್ದಾದ್ರು ಪ್ಲೇಸ್ಗೆ ಹೋಗ್ತಿರ್ಬೇಕಿದ್ರೇನೆ ಈ ತರದ್ದು ಏನಾದ್ರು ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಇವಾಗ ಏನ್ ಮಾಡೋದು? ಇವಾಗ ತಿರ್ಗಾ ಮನೆಗೆ ಹೋಗ್ಬೇಕಷ್ಟೆ. ಟ್ಯೂಸ್ಡೇ ಹಾಫ್ ಡೇ ಕ್ಲೋಸ್ ಕಂಪ್ಲೀಟ್ಲಿ. ಬಂದ ದಾರಿಗೆ ಸುಮ್ಕ ಎಲ್ಲ ಫೋಟೋಸ್ ತಕೊಂಡು ಇವಾಗ ಹೆಂಗ್ ಬಂದ್ವಿ ಹಂಗೆ ಕಳ್ಸ್ಕೊಳ್ತಾ ಇದೀವಿ. ಎತ್ತೈತೆ ಮಾರ್ನಿಂಗ್ 9 ಇಂದ 11, ಈವ್ನಿಂಗ್ 4:30 ಇಂದ 5:30 ಅಷ್ಟೇ. ಡನ್ ಅಂಡ್ ಡಸ್ಟ್. ಇವಾಗ ಏನ್ ಮಾಡೋದು ಪ್ಲಾನ್? ಇವಾಗ ಇನ್ನು ಬೇರೆ ಯಾವ ಪ್ಲಾನ್? ಇನ್ನೇನಿಲ್ಲ, ಇನ್ನು ಮನೆಗೆ ಹೋಗ್ಬೋದು. ಈವ್ನಿಂಗ್ ಪಾಡಿ
ಮಡಿಕೇರಿ ಬಂದ್ರೆ ದುಬಾರಿಗೆ ಯಾವತ್ತೂ ಹೋಗ್ಲಿಲ್ಲ ಅಂತ ಹೇಳಿ ಈ ಸತಿ ಪ್ಲಾನ್ ಮಾಡಿ ದುಬಾರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಪ್ಲಾನ್ ಫ್ಲಾಪೇ ಆಗೋಯ್ತು. ಇಬ್ರು ಫುಲ್ ಚಿಲ್ ಮಾಡ್ತಾ ಇದ್ದಾರೆ ಬಿಕಾಸ್ ನೈಟಿಗೆ ಫುಲ್ ಗಿಮ್ ಆಗ್ಬೇಕಲ್ಲ. ಯಾರದು? ಭಾವನ ಏ ಅಮ್ಮ ಬಾಯ್ಲಿ ನಮ್ಮನ ಕತೆಗೇನು ಇದ್ದಾನಂತೆ ಇದ್ದಾನಮ್ಮ. ಇದು ನಿಮ್ಮ ಅಳಿಯ ಯಾರಮ್ಮ? ಮಿಥುನ್ ಹೇಳಿದ್ದು. ಹೇಗಿದೆ ಹುಡುಗಾಗಿರೋತ್ತಿಗೆ ಚೆನ್ನಾಗಿದ್ದಾರಲ್ಲ ಡ್ಯಾಡ್ ಸಾಧಾರಣ ಅದು ಈಗ ಗೊತ್ತಿಲ್ಲ. ಇವನು ನೋಡು, ಇವನು ಸ್ಕ್ರೀನ್ ಶೇರ್ ಮಾಡ್ಕೊಂಡು ಎಲ್ಲ ಫೋಟೋಸ್ ಹಾಕ್ತಾ ಇದ್ದಾನೆ. ಹಳೆ ಫೋಟೋಸ್ ಎಲ್ಲ ಸಹ ಪೂರ್ತಿ ಕರೆಕ್ಟಾಗಿ ಹಿಂಡು. ಪಾರ್ಟಿ ಮೋಡ್ ಕೈಲ್ಪೋತ್ ಪಾರ್ಟಿ ಮೋಡ್ ಆನ್. ಖಾರ ಬೇಕಾ ಚಿಲ್ಲಿ ಬೇಕಾ? ನೆಕ್ಸ್ಟ್ ಎಕ್ಸ್ಪರ್ಟ್ಸ್ ಟೇಸ್ಟ್ ಮಾಡಿ ಹೇಳ್ತಿದ್ದಾರೆ. ನೋಡಿ ಅಲ್ಲಿ ಪಾರ್ಟಿ ಸ್ಟಾರ್ಟ್ ಆಗಿದೆ, ಇವ್ರು ಇಲ್ಲಿ ಅಡಿಗೆಲಿ ಬಿಸಿ ಇದ್ದಾರೆ. ಹಾ ಹೇಳಿ ನೋಡು ಸ್ವಾಮಿ ಹೇಗುಂಟು ಅಂತಾರ? ನಿಂಬುಳಿ ನಗಾಡ್ಕೊಂಡೆ. ಕಬಾಬ್ ಆಗ್ತಾ ಇದೆ, ಮತ್ತೆ ಫಿಶ್ ಫ್ರೈ ಆಗ್ತಾ ಇದೆ. ಎಂತ ಅವ್ನು ಕಂಪ್ಲೇಂಟ್ ಕೊಡೋಣ ಗೌರ್ಮೆಂಟಿಗೆ, ಮೆಣಸು ಎಷ್ಟು ಹಾಕಿದ್ರು ಖಾರ ಆಗ್ತಿಲ್ಲ ಅಂತ. ನೀವು ಕುಡ್ದಿಲ್ಲ ಪ್ರೂಫ್ ಮಾಡಕ್ಕೆ, ನೀವು ಕುಡ್ದಿದ್ದೀರಾ ಅಂತ. 25 ಇಸ್ವಿಯ ಕೈಲ್ಬೋದು ಆಗಲೇ ನಿಂದು ವಿಡಿಯೋ ಹಾಕೊಂಡು ಕೂತಿದ್ದೆವು ಐಲ್ಯಾಂಡ್ ಅದು. ಐಲ್ಯಾಂಡ್ ಅಲ್ಲ, ಸೆಂಟ್ ಮೇರಿಸ್ ಐಲ್ಯಾಂಡ್ ಉಡುಪಿಗೆ ಹೋಗಿದ್ದು. ಇದು ಹೆಂಡತಿ, ಅದು ತಂಗಿ, ಅದು ಮಗಳು, ಅದು ಅಳಿಯ, ಅಳಿಯಂದ್ರೆ ಇಬ್ಬರಳು, ಇದು ನನ್ನ ಅತ್ತೆ, ಇದು ನಾನೇ. ಆ ವಿಡಿಯೋ ಮಾಡೋನು ವಿಡಿಯೋ ಮಾಡೋದು ಸ್ವಂತ ಮಗ. ಪಪ್ಪೇಲ್ದ ಅವನ ಕಡೆ ಅವ ನಮ್ಮ ಅತ್ತೆ. ಫೈನಲ್ ಇನ್ನೋಸೆಂಟ್ ಅಜ್ಜಿ. ಬಾ ನೀನು ಅವ್ನು ಟಿವಿ ನೋಡ್ತಾನೆ ಊಟ. ಮಾವನಿಗೂ ಅತ್ತೆಗೂ ನಿದ್ದೆ ಬರ್ತಾವಲ್ಲ. ಬರುವ ವರ್ಷ ಶ್ರೀಕಾಂತ ನೈಟ್ ಬರ್ತಾನೆ, ಶ್ರೀಕಾಂತ ನೈಟ್ ಬರ್ತಾನೆ ಅಂತ ಬರುವ ವರ್ಷ. ನಾವು ಇಲ್ಲಿ ಕ್ಯಾರ ಮಾಡ್ಲಿಕ್ಕೆ ಬಂದ್ವಿ. ಮಳೆ ಮಾತ್ರ ಹೊಡಿತಾ ಉಂಟು ಭಯಂಕರ ಜೋರಾಗಿ ಮಳೆ. ಸೊ ಇವರಿಬ್ಬರಿಗೆ ಕಂಫ್ಯೂಷನ್ ಉಂಟು, ಹಾ. ಯಾರ ಜೊತೆ ಆಡೋದು ಅಂತ ಹೇಳ್ಬಿಟ್ಟು, ಇಬ್ಬರಿಗೆ ಬೇಸಕ್ ನನ್ನ ಬಿಟ್ಟು ಆಡಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಜೊತೆ ಆರ್ಡರ್ ಇವನ್ನ ಮಾಡ್ತಿದೀವಿ ಓಕೆ ಡನ್ 3 times. ನಂದು ಆಲ್ರೆಡಿ 1 ಪಾಯಿಂಟ್ ಓಕೆ ಇಲ್ಲ ಈಗ ಈಗ ಇವರಿಬ್ಬರಲ್ಲಿ ಆರ್ಡರ್ ಇವನ್ ಅಲ್ಲಿ ಯಾರು ರಾಕ್ ಪೇಪರ್ ಯಾರು ಗೆಲ್ತಾರೆ 2 times ಅವ್ರ ನನ್ನ ಜೊತೆ ಆಡಕ್ಕೆ ಶುರು. ಕಮ್ ಆನ್ ಗೈಸ್. 1 million 2 million ಆತಲಿ 2 million ಎಷ್ಟೊತ್ತಿ ಅಲ್ಲ ಆತ ಹೇಳ್ಸಿದ್ದೀವಿ. ಓಕೆ ಡೋಂಟ್ ಫೀಲ್ ಸ್ಯಾಡ್. ಯಾರೀಗ ಪಾರ್ಟ್ನರ್? ನಾನು ಮತ್ತೆ ಮೀನಲ್ಲಿ ಬಾವ ಅಕ್ಕ ಬಾವಕ್ಕನ ನೀವು ರೊಟ್ಟಿಗೆ ಆಡ್ರೆ ನೋಡುವ ಅವಳಿಗೆ ಸಪೋರ್ಟ್. ನವ ದಂಪತಿಗಳ ಹೊಸ ಆಟನ ನೋಡೋಣ. ತನ್ನ ಕಟ್ಟಿದ್ದು ಈ ವಾಟ್ ಯು ಮೀನ್ ತನದ ಕಟ್ಟಿಕೊಂಡು ಅಂತ ನಾನು ನೀನು ಅಷ್ಟು ಡಿಗ್ರೇಡ್ ಮಾಡಿದೆ ಮಮ್ಮಿ. ಗೊತ್ತಿದ್ದಲ್ಲ ಮತ್ತೆ ಲಾಸ್ಟ್ ಫೈನಲ್ ಎಲ್ಲ ಇವರೆಲ್ಲ ಮೋಸ ಅಂತ
ರೋಸ್ಟ್ ಮಾಡ್ತಿದ್ದಾರೆ ಎಂತಂತ ಹೇಳ್ಬಿಟ್ಟು ನೀನು ಮೋಸ ಸೋತಿಂದ ಗೊತ್ತಾಗ್ತದಲ್ಲ ಫುಲ್ ಅವಾಗ ಏನಿಲ್ಲ ಎಲ್ಲ ಮೋಸ ಎಲ್ಲ ಸುಳ್ಳು ಹೇಳೋದು ಅಂತೇಳಿ ಎದ್ದು ಹೋಗೋದು ಒಬ್ಬೆಡ್ಕೊಂಡು ಸೋತ್ರೆ ನಾಳೆ ಬೆಳಿಗ್ಗೆ ಕ್ಲೀನ್ ಮಾಡಕ್ಕಿದ್ದ ನಮಗೆ ಬೆಳಿಗ್ಗೆ ಬೆಳಿಗ್ಗೆ ತಿನ್ನೋದು ನೀ ಎಂತ ಮಾಡ್ತೀಯ ಸೋಲದ ಬೆಳಿಗ್ಗೆ ತಿಂಡಿ ಮಾಡ್ಬೇಕು ನಾವು ಆಗಿರ್ತೀವಿ ಅತ್ತೆ ಮಾತ್ರ ನಾವು ಸಮಾಧಾನ ನೋಡ್ದೆ ಹೋದೆ ಇಲ್ಲ 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 ಹಿಂಗೆ ಬಾ ಹಂಗೆ ಹಿಂಗೆ ಹೋಗ್ತಿತ್ತು ಬಾವ ನಾನು ಅಕ್ಕೆಯ ಮಗುವಿನು ಅಕ್ಕೆ ಒಂದು ಏನೋ ಹೋಯ್ತು ಏನಿಲ್ಲ ಗೈಸ್ ಇನ್ನೊಂದು ನೋಡಿ ಮೆಲ್ಲೆ ಮೆಲ್ಲೆ ತಿಳ್ಕೊಂಡಿದ್ದಾರೆ ಇವರು ಮೋಸ ಮಾಡ್ತಾರೆ ನಿಮ್ಮಿಬ್ರು ನಂಬಕ್ಕಾಗಲ್ಲ ಬೇಗ ಮಾಡ್ತೀರಂತ ಗುಡ್ ಹುಳ್ಳಿ ಸಪಡಿ ಜೊತೆರ್ನಾ ಹೊಡಿತಾರಲ್ಲ ಮೆಲ್ಲೆ 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 ಸ್ಲೋ ಪಾಪ ತೊಂದ್ರೆಲ್ಲ ಬೇಯಿಸಿದೀವಿ ನಾವು ಓಕೆ ಅತ್ತಿಗೆ ಡಿಗ್ರೇಡ್ ಮಾಡ್ತಾರೆ ಮೆಲ್ಲೆ ಮೆಲ್ಲೆ ಸ್ಲೋ ಸ್ಲೋ ಬೇಕಂತಷ್ಟು ಒಂದೇ ಇಲ್ಲಿ ಬಿಡಕು ಇಲ್ಲಿ ಬಿಡಕು ಇಲ್ಲಿಗೆ ಇಲ್ಲಿಗೆ ಇವ್ ತೊಡಿತಾರ ಹಾ ಸೂಪರ್ ಸೂಪರ್ ಆಯ್ತು ಇದು ಕೊಡಿಬೇಡಿ ಇದಕ್ಕೆ ಹೊಡಿಬೇಕು ಇದಕ್ಕೆ ಹೊಡಿಬೇಕು ಇದಕ್ಕೆ ಹೊಡಿ ಆಯ್ತು ನೋಡು ಈಗ ಎಷ್ಟು ಇಡ್ಬೇಕು 85 ನೀವು ವಿನ್ ಆಗಿಲ್ಲ 85 ಕಾಯಿನ್ ವಿನ್ ಹಾವ್ ನಾವು ವಿನ್ ಆಗಿದ್ವಿ ನಮ್ಮದು ಕಾಯಿನ್ ಉಂಟು 85 ಕಾಯಿನ್ ಇರ್ಬೇಕು ಟೋಟಲ್ ಕಾಯಿನ್ ನೀವು ಖಾಲಿ ಮಾಡ್ಬೇಕು ನಮ್ದು ಅವಂದು 85 ಅಂತ 30 40 50 60 70 80